ಇದು ವೆನಸ್ಡೇ ಮಿನಿ ಲಾಗ್. ರಾತ್ರಿ ಡಿನ್ನರಿಗೋಸ್ಕರ ನಾ ಮಾಡಿದ್ದೆ ಮಟರ್ ಪನ್ನೀರ್. ತುಂಬಾ ಚೆನ್ನಾಗಿ ಬಂದಿತ್ತು. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಅದೇ ಥರ ಬಂದಿತ್ತು. ನೋಡ್ಬೋದು, ಕನ್ಸಿಸ್ಟೆನ್ಸಿ ಇರ್ಬೋದು, ಕಲರ್ ಇರ್ಬೋದು. ಅದ್ರ ಜೊತೆ ಜೀರಾ ರೈಸ್ ಕೂಡ ಮಾಡಿದ್ದೆ. ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್. ವಿಂಟರ್ ಇರೋ ಕಾರಣಕ್ಕೋಸ್ಕರ ಕೋಲ್ಡ್, ಕಾಫ್, ಫೀವರ್ ಅಂತ ತುಂಬಾ ಬರ್ತಾ ಇದೆ. ಆದರೂ ನಾವು ಕಾಂಟೆಂಟ್ ಬಿಡಲ್ಲ, ನಿಮ್ಗೆ ಹೊಸ ಹೊಸ ಕಾಂಟೆಂಟ್ ತೊಗೊಂಡು ಬರ್ತಾನೆ ಇದ್ದೀನಿ. ಸೊ ಇಲ್ಲಿ ಮೊದಲಿಗೆ ಒಂದು ಕಡಾಯಿಗೆ ಗೀ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಬಡೆಸೊಪ್ಪು, ಚಕ್ಕೆ, ಹಾಗೆ ತಿಂಡಿ ಸ್ಲೈಸ್ಡ್ ಆನಿಯನ್, ಗಾರ್ಲಿಕ್ ಮತ್ತು ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ನಾನು ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಆ ಥರದಲ್ಲಿ ನೀವು ಖಾರ ತೊಗೊಳ್ಬೋದು. ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಖಾರ ಜಾಸ್ತಿನೂ ಹಾಕ್ಕೊಳ್ಬೋದು, ಕಮ್ಮಿ ಬೇಕಂದರೆ ಕಮ್ಮಿನೂ ಹಾಕ್ಕೊಳ್ಬೋದು. ಸೊ ಮತ್ತು ಇಲ್ಲಿ ನಾನು ಅದು ಪಿಂಕಿಶ್ ಆದಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ರಫ್ಲಿ ಚಾಪರ್ ಟೊಮೆಟೊ ಹಾಕ್ತಾಯಿದ್ದೀನಿ. ಇದನ್ನ ಜಸ್ಟ್ ನಾನು ಫ್ರೈ ಮಾಡ್ಕೊತಿದ್ದೀನಿ ಮಾಯ್ಸ್ಟ್ ಆಗೋ ತನಕ. ಹಾಗೆ ಸೋಪ್ ಮಾಡಿರುವಂಥ ಗೋಡಂಬಿ ತೊಗೊಂಡಿದ್ದೆ, ಅದನ್ನೂ ಹಾಕ್ಕೊಳ್ತಾ ಇದ್ದೀನಿ. ಕಲರಿಗೆ ಅಂತ ಹೇಳ್ಬಿಟ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡು ಇದನ್ನ ಫೈನ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ಕಡಾಯಿಗೆ ನಾನಿಲ್ಲಿ ಬಟರ್ ಮತ್ತು ಗೀ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಅದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಫೈನ್ಲಿ ಚಾಪರ್ ಮಾಡಿರುವಂಥ ಆನಿಯನ್ಸ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಹಾಗೆ ಮತ್ತೊಂದು ಕಡೆ ನಾನು ಮಟನ್ನ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ, ಅಂದರೆ ಗ್ರೀನ್ ಪೀಸ್ನ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ತೊಗೊಂಡಿರುವಂಥದ್ದು ಆದಿತ್ಯ ಪನ್ನೀರ್. ಇವ್ರದ್ದು ಪನ್ನೀರ್ ತುಂಬಾ ಚೆನ್ನಾಗಿ ಬರ್ತದೆ. ಸಾಫ್ಟ್ ಮತ್ತು ಫ್ರೆಶ್ ಪನ್ನೀರ್ ಥರ ಮನೇಲಿ ಹೇಗೆ ಮಾಡ್ತೀವಲ್ಲ ಅದೇ ಥರ ಇರ್ತದೆ. ಇಲ್ಲಿ ನಾನು ಅದನ್ನ ಸ್ವಲ್ಪ ಸಣ್ಣ ಕ್ಯೂಬಾಗಿ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ನನಗೆ ನಾ ಪನ್ನೀರ್ ತಿನ್ನಲ್ಲ, ಬಟ್ ದೊಡ್ಡ ಸೈಜ್ ಇತ್ತಂದರೆ ನಮ್ಮ ಹಸ್ಬೆಂಡಿಗೂ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಆನಿಯನ್ ಪಿಂಕಿಶ್ ಆದಮೇಲೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಕೊರಿಯಂಡರ್, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಅದನ್ನು ನಾನು ಬಾಯ್ಲ್ ಅಂದರೆ ಕುದಿಲಿಕ್ಕೆ ಬೇರೆ ಕಡೆ ಮುಚ್ಚಿಟ್ಬಿಟ್ಟು ಇಟ್ಟಿದ್ದೀನಿ. ಮತ್ತೊಂದು ಕಡೆ ನಾನು ಸ್ವಲ್ಪ ಬಟರ್ ಹಾಕ್ಕೊಂಡು ಪನ್ನೀರ್ನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಕುದಿತಿರುವ ಮಸಾಲೆಗೆ ನಾನು ಪನ್ನೀರ್ ಮತ್ತು ಗ್ರೀನ್ ಪೀಸ್ನ ಹಾಕ್ಕೊಂಡು ಲಾಸ್ಟಿಗೆ ಕಸೂರಿ ಮೇಥಿನ ಹಾಕಿಬಿಟ್ಟು ಮುಚ್ಚಿ ಒಂದು 2 ನಿಮಿಷ ತನಕ ಬೇಯಿಸಿರ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಮನೇಲಿರುವಂಥದ್ದು ಹಾಲಿನ ಕೆನೆನೇ ನಾನು ಇದ್ರ ಮೇಲೆ ಹಾಕಿರುವಂಥದ್ದು. ಎಣ್ಣೆ ಎಲ್ಲ ಮೇಲೆ ಬಂದ್ಕೊಂಡು, ಎಣ್ಣೆ ಹಾಕಿಲ್ಲ, ಬಟರ್ ಮತ್ತು ಗೀ ಎಲ್ಲ ಮೇಲೆ ಬಂದಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಪರ್ಫೆಕ್ಟ್ ಅದೇ ಥರ ಬಂದಿತ್ತು. ನಿಮಗೆ ರೈಸ್ ಬೇಡ ಅಂತ ಹೇಳೋರು ಇದರೊಟ್ಟಿಗೆ ಪರೋಟ, ನಾನ್, ಕುಲ್ಚಾ, ಹಾಗೆ ನೀವು ಮತ್ತು ರೋಟಿ ಆ ಥರ ಎಲ್ಲ ತಿನ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡೋದು ಮರಿಬೇಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ನಾನು ನಿಮಗೆ ಚೆನ್ನಾಗಿರುವಂಥ ಕಾಂಟೆಂಟ್ನ ತೊಗೊಂಡು ಬರ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತು ಈ ವಿಡಿಯೋ ಶೇರ್ ಮಾಡಿ.